Good morning all. So in this session we are going to discuss about economic nationalism and drain theory. In the chapter Impact of British Colonial Rule, we are going to study the economic nationalism and drain theory of Dadabhai Naoroji, R.C. Dutt, M.G. Ranade, and how the Britishers they plundered India in looting the wealth of India. So first of all, let us discuss about economic nationalism. ಸೊ ಇಲ್ಲಿ ಭಾರತದಲ್ಲಿ ನ್ಯಾಷನಲಿಸಮ್ ಅನ್ನುವಂಥ ಒಂದು ಪರಿಕಲ್ಪನೆ, ರಾಷ್ಟ್ರೀಯತೆ ಅನ್ನುವಂಥ ಪರಿಕಲ್ಪನೆ ಹುಟ್ಕೊಂಡಿತ್ತು 1857 ಅದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಂಥದ್ದು, ಸಿಪಾಯಿ ಮ್ಯೂಟಿನಿ ಅಂತ ಕರೆದಂಥದ್ದು. ಸೊ ಹೀಗೆ ಹಲವಾರು ಹೆಸರುಗಳಿಂದ ಅದನ್ನು ಕರೆದಂಥದ್ದು. ಸೊ ಅಲ್ಲಿ ಅದು ವಿಫಲವಾದರೂ ಕೂಡ ಅದನ್ನು ನಾವು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಭಾವಿಸ್ತೀವಿ. ಮತ್ತು ಅಲ್ಲಿಂದ ಆ ಒಂದು ಕಿಡಿ, ರಾಷ್ಟ್ರೀಯತೆ ಅನ್ನುವಂಥ ಕಿಡಿ ಹೊತ್ತು ಮುಂದೆ ಅದು ಜ್ವಾಲೆಯಾಗಿ ಪರಿಣಮಿಸಿ ಸೊ ಅದು ಭಾರತವನ್ನು ಸ್ವತಂತ್ರಗೊಳಿಸೋದ್ರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿತು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸುವಂಥ ಸಂದರ್ಭದಲ್ಲಿ ವಾಟ್ ಈಸ್ ದಿಸ್ ಎಕನಾಮಿಕ್ ನ್ಯಾಷನಲಿಸಮ್ ಅನ್ನುವಂಥ ಅಂಶವನ್ನು ನಾವು ನೋಡಬೇಕಾಗುತ್ತೆ. ಸೊ ಎಕನಾಮಿಕ್ ನ್ಯಾಷನಲಿಸಮ್ ಅನ್ನುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಆರ್ಥಿಕ ದೃಷ್ಟಿಕೋನದಲ್ಲಿ, ಸೊ ಇಲ್ಲಿ ಆರ್ಥಿಕ ದೃಷ್ಟಿಕೋನ ಅಂತಂದಾಗ ಕೇವಲ ಇಲ್ಲಿ ಭಾರತದಿಂದ ಬ್ರಿಟಿಷರು ಹೊರ ಹೋದರೆ ಸಾಲದು, ಬದಲಾಗಿ ಭಾರತದ ಸಂಪತ್ತು ಕೂಡ ಭಾರತದಿಂದ ಹೊರಗೆ ಹೋಗಬಾರ್ದು, ಅಥವಾ ಭಾರತದ ಸಂಪತ್ತನ್ನು ಅವರು ತೆಗೆದುಕೊಂಡು ಹೋದರೆ ಭಾರತಕ್ಕೆ ನಷ್ಟ ಅನ್ನುವಂಥ ವಿಚಾರವನ್ನು ತಮ್ಮ ದೃಷ್ಟಿಕೋನದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಈ ರೀತಿಯಾದಂಥ ನಾಯಕರು ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇಲ್ಲಿ ಎಕನಾಮಿಕ್ ನ್ಯಾಷನಲಿಸಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಸ್ ನ್ಯಾಷನಲಿಸಮ್ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಪ್ರಮುಖವಾದಂಥ ವಿಚಾರ. ಸೊ ಹಾಗಾಗಿ ಎಕನಾಮಿಕ್ ನ್ಯಾಷನಲಿಸಮ್ ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಗೋಚರಿಸುವಂಥ ನಾಯಕರು ಯಾರಪ್ಪ ಅಂತಂದರೆ ಅದು ದಾದಾಬಾಯಿ ನವರೋಜಿ, R.C. Dutt ಮತ್ತು M.G. Ranade ಅವರು. ಸೊ ಇನ್ನೂ ಹಲವಾರು ಜನ ಅದರ ಬಗ್ಗೆ ಮಾತಾಡಿದ್ದಾರೆ. ಆದರೆ ದೀಸ್ ಪೀಪಲ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವೆಲ್ತ್ ಗೋಯಿಂಗ್ ಟು ಬ್ರಿಟನ್. ಸೊ ಅವರು ಕೇವಲ ಇಲ್ಲೇ ಅಲ್ಲ, ಬ್ರಿಟನ್ನಲ್ಲೂ ಕೂಡ ಹೋಗಿ ತಮ್ಮ ಹೋರಾಟಗಳನ್ನು ನಡೆಸಿರುವಂಥದ್ದು, ಅಲ್ಲಿನ ಜನರಿಗೆ ಇದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಸೊ ಇದೆಲ್ಲ ಕೂಡ ನಡೆದಿದೆ. ಸೊ ಹಾಗಾಗಿ ಎಕನಾಮಿಕ್ ನ್ಯಾಷನಲಿಸಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಸ್ ನ್ಯಾಷನಲಿಸಮ್ ಟು ಇಂಡಿಯಾ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ. ಸೊ ಇಲ್ಲಿ ದಾದಾಬಾಯಿ ನವರೋಜಿ ಅವರ ಬಗ್ಗೆ ಮತ್ತು ಅವರ ವಿಚಾರಗಳ ಬಗ್ಗೆ ನಾವಿಲ್ಲಿ ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. So Dadabhai Naoroji lived from 1825 to 1917 and he was a political and economic pioneer. ಸೊ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತುಂಬ ತಿಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಆಮೇಲೆ ಅವರು ಆ ವಿಚಾರಗಳನ್ನು ತಾವು ತಿಳ್ಕೊಳ್ಳೋದೇ ಅಲ್ಲದೆ ಜನರಿಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದಂಥದ್ದು. ಆಮೇಲೆ ಅವರೇ ಮೊದಲ ಬಾರಿಗೆ ಭಾರತಕ್ಕೆ ಅಥವಾ ಭಾರತೀಯ ಜನರಿಗೆ ನಾವು ಎಷ್ಟು ಬಡವರಾಗ್ತಾ ಇದ್ದೀವಿ, ದಿನೇ ದಿನೇ ನಮ್ಮ ಎಕಾನಮಿ ಅನ್ನುವಂಥದ್ದು ಹೇಗೆ ಡೆಸ್ಟಿಟ್ಯೂಟ್ ಆಗ್ತಾ ಇದೆ, ಕುಸಿತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಳವರ್ಗದ ಜನರಿಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದಂಥದ್ದು. ಹೇಗೆ ನಾವು ಬಡವರಾಗ್ತಿದ್ದೀವಿ, ಹೇಗೆ ಅದು ನಮ್ಮನ್ನು ಪ್ರಭಾವ ಬೀರ್ತಿದೆ ಅನ್ನುವಂಥದ್ದು ವಿಚಾರಗಳನ್ನು ತಮ್ಮ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಅವರು ಬರೆದು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1901 ಆ್ಯಂಡ್ ಇಟ್ ಬಿಕೇಮ್ ಎ ಕ್ಲಾಸಿಕ್ ಫಾರ್ ಎಕನಾಮಿಕ್ ನ್ಯಾಷನಲಿಸ್ಟ್ ವ್ಯೂ. ಸೊ ಇಲ್ಲಿ ಏನು ಹೊಸದಾಗಿ ಹುಟ್ಕೊಂಡಂಥ ಆರ್ಥಿಕ ರಾಷ್ಟ್ರೀಯತೆ ಅನ್ನುವಂಥ ವಿಚಾರ ಇದೆ, ಸೊ ಅದರ ಬಗ್ಗೆ ಒಂದು ಬೈಬಲ್ ರೀತಿಯಲ್ಲಿ ನಾವು ಇದನ್ನು ತಗೋಬೋದು. ಸೊ ಹಾಗಾಗಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ತಮ್ಮ ಎಲ್ಲ ವಿಚಾರಗಳನ್ನು ತುಂಬ ಕೂಲಂಕುಷವಾಗಿ ಬರೆದಿಡುವಂಥ ಪ್ರಯತ್ನವನ್ನು ದಾದಾಬಾಯಿ ನವರೋಜಿಯವರು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಹಿ ಎಕ್ಸ್ಪ್ಲೈನ್ ಇಂಡಿಯಾಸ್ ಪಾವರ್ಟಿ ಆಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಕಂಟಿನ್ಯೂಸ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯನ್ ಪೀಪಲ್ ಅನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ನಿರಂತರವಾಗಿ ಭಾರತೀಯರ ಮೇಲೆ ಆಗ್ತಾ ಇರುವಂಥ ಆರ್ಥಿಕ ಶೋಷಣೆಯಿಂದಾಗಿ ನಾವು ಭಾರತೀಯರು ಅಥವಾ ಭಾರತ ಅನ್ನುವಂಥದ್ದು ಬಡತನದ ಕಡೆಗೆ ಸಾಕ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಯಾರವರು ಅಡ್ವಾಂಟೇಜ್ನ ಪಡ್ಕೊಳ್ತಾ ಇರುವಂಥವ್ರು ಅಥವಾ ಪ್ರಿವಿಲೇಜ್ಡ್
ಪೀಪಲ್ ಅಥವಾ ಪ್ರಿವಿಲೇಜ್ಡ್ ಗ್ರೂಪ್ ಆಫ್ ಪೀಪಲ್ ಯಾರು ಅನ್ನುವಂಥದ್ದಾದ್ರೆ ಅದು ಇಂಗ್ಲೀಷ್. ಸೊ ಇಂಗ್ಲೀಷರು ಏನು ಮಾಡ್ತಿದ್ದಾರೆ, they are minority but still they are privileged and they are continuously exploiting the Indian people. That is the reason why India is becoming poverty day by day ಅನ್ನುವಂಥದ್ದನ್ನು ತುಂಬ ವಿವರವಾಗಿ ವಿವರಿಸುವಂಥ ಕೆಲಸವನ್ನು ದಾದಾಬಾಯಿ ನವರೋಜಿ ಅವರು ಮಾಡಿದ್ದಾರೆ. ಸೊ ಅದರ ಜೊತೆಗೆ on the basis of detailed comparison of national and per capita income of both the 15 countries ಅನ್ನು ಅವರು ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಅವರು ಪ್ರೂಫ್ ಇಲ್ಲದೆ ಅಥವಾ ಯಾವುದೇ ಆಧಾರಗಳಿಲ್ಲದೆ ಇಲ್ಲಿ ಮಾತಾಡಿಲ್ಲ, ಬದಲಾಗಿ he studied the national and per capita income of 15 countries and he estimated all these things ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಅಗ್ರಿಕಲ್ಚರಲ್ ಆ್ಯಂಡ್ ನಾನ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸರ್ಸನ್ನು ಅವರು ಕಂಪೇರ್ ಮಾಡ್ತಾರೆ, ಆಮೇಲೆ ಫಾರಿನ್ ಟ್ರೇಡನ್ನು ಕಂಪೇರ್ ಮಾಡ್ತಾರೆ, ಡೊಮೆಸ್ಟಿಕ್ ಪ್ರೈಸ್ ಆ್ಯಂಡ್ ಟ್ಯಾಕ್ಸೇಷನ್ನ ಕಂಪೇರ್ ಮಾಡ್ತಾರೆ. He concluded that British rule produced a drain of wealth or unilateral transfer of capital from India to Britain ಅನ್ನುವಂಥದ್ದು ಅವ್ರಿಗೆ ಕನ್ಕ್ಲೂಡ್ ಆಗುತ್ತೆ. ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ 15 ರಾಷ್ಟ್ರಗಳ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಪ್ರಾಡ್ಯೂಸನ್ನು ಎಸ್ಟಿಮೇಟ್ ಮಾಡಿದಾಗ, ಫಾರಿನ್ ಟ್ರೇಡನ್ನು ಎಸ್ಟಿಮೇಟ್ ಮಾಡಿದಾಗ, ಡೊಮೆಸ್ಟಿಕ್ ಪ್ರೈಸು ಮತ್ತು ಟ್ಯಾಕ್ಸೇಷನ್ನ ಎಸ್ಟಿಮೇಟ್ ಮಾಡಿದಾಗ ಅವ್ರಿಗೆ ಈ ವಿಚಾರ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿತ್ ಫುಲ್ ಪ್ರೂಫ್ ಆರ್ ವಿತ್ full-fledged study, he has come out that drain of wealth is happening in India ಅನ್ನುವಂಥದ್ದು. ಅಂದರೆ ಡ್ರೈನ್ ಆಫ್ ವೆಲ್ತ್ ಅಂದರೆ ಒಂದೇ ಕಡೆಯಿಂದ ಇನ್ನೊಂದು ಕಡೆಗೆ ಸಂಪತ್ತಿನ ಹರಿಯುವಿಕೆಯನ್ನು ನಾವು ಡ್ರೈನ್ ಆಫ್ ವೆಲ್ತ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಡ್ರೈನ್ ಆಫ್ ವೆಲ್ತ್ ಎಲ್ಲಿಂದ ಎಲ್ಲಿಗಾಗ್ತಿತ್ತು, ಭಾರತದಿಂದ ಬ್ರಿಟನ್ನಿಗೆ ಆಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದು ಏನಾಗಿದೆ ಅಂತಂದರೆ ಭಾರತದ ಆರ್ಥಿಕ ಬೆಳವಣಿಗೆಗೆ ತುಂಬ ಮಾರಕವಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ದಾದಾಬಾಯಿ ನವರೋಜಿಯವರು ಮಾಡಿರುವಂಥದ್ದು. ಸೊ ಈ ಒಂದು ಥಿಯರಿ ಆಫ್ ವೆಲ್ತ್ ಡ್ರೈನ್ ಮುಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಅಳವಡಿಸ್ಕೊಳ್ಳುತ್ತೆ. ಆದರೆ ಅಷ್ಟು ಸೀರಿಯಸ್ ಆಗಿ ಇದ್ರ ಬಗ್ಗೆ ಚರ್ಚೆಗಳು ನಡೆಯಿಲ್ಲ. ಅವರೇನಿದ್ರು ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಹೋರಾಟವನ್ನೇ ಶುರು ಮಾಡ್ತಾರೆ ಹೊರತು ದಿಸ್ ಬಿಕೇಮ್ ಒನ್ ಆಫ್ ದ ಅಜೆಂಡಾಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಆರ್ ಸಿ ದತ್ತಾ ಅವ್ರ ಬಗ್ಗೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಆರ್ ಸಿ ದತ್ತ he lived from 1848 to 1909 and he was a very noted civil servant. ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ, ಸೊ he was a civil servant ಅಂದರೆ ಸಮ್ ಆಫೀಸರ್. ಆಮೇಲೆ ಆಫ್ಟರ್ ರಿಟೈರ್ಮೆಂಟ್ ಅವರು ಬರವಣಿಗೆಯಲ್ಲಿ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥದ್ದು. ಆಮೇಲೆ ಇವರು ಕೂಡ ತುಂಬ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಈ ಒಂದು ಎಕಾನಮಿ ಬಗ್ಗೆ ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಅವರು ವಿತ್ ವೆಲ್ ಡಾಕ್ಯುಮೆಂಟೆಡ್ ಎಕ್ಸ್ಪೋಸಿಷನ್ ಆಫ್ ಇಂಡಿಯಾಸ್ ಎಕನಾಮಿಕ್ ಡ್ರೈನ್, ಸೊ ಅವರು ಕೂಡ ವಿತ್ ದ ಡಾಕ್ಯುಮೆಂಟ್ ಹಿ ಎಕ್ಸ್ಪೋಸ್ ದ ಡ್ರೈನ್ ಆಫ್ ವೆಲ್ತ್. ಅವರು ಬರೆದಂಥ ಪುಸ್ತಕದ ಹೆಸರು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂಥದ್ದು, 2 ವಾಲ್ಯೂಮ್ಸು. ಸೊ ಅದು 1902ರಲ್ಲಿ ಪಬ್ಲಿಷ್ ಆಗುತ್ತೆ. ಸೊ ಆ ಒಂದು ಪುಸ್ತಕದಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ ಹಿ ಹ್ಯಾಸ್ ಎಕ್ಸ್ಪೋಸ್ಡ್ ದ ಡ್ರೈನ್ ಆಫ್ ವೆಲ್ತ್ ಫ್ರಮ್ ಇಂಡಿಯಾ ಟು ಬ್ರಿಟನ್. ಸೊ ಹಾಗಾಗಿ ಸೊ ಅವರು ಕೂಡ ಎಕಾನಮಿಯ ಬಗ್ಗೆ ತುಂಬ ಅಧ್ಯಯನಗಳನ್ನು ಮಾಡಿ ಈ ವಿಚಾರವನ್ನು ಮುಂದಿಡ್ತಾರೆ. ಸೊ ಮುಂದೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಆಗ್ತಾರೆ 1899ರಲ್ಲಿ. ಸೊ ಹಾಗೆ ಕಾಂಗ್ರೆಸ್ನ ಮುಖಾಂತರ ಕೂಡ ಇದನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡಿದಂಥದ್ದು. ಜೊತೆಗೆ he pointed out that annual remittance of 17 million sterlings in 1901-2 for home charges represented nearly 1.5 of India's net revenue annually sent out ಟು ಇಂಗ್ಲೆಂಡ್ ವಿತೌಟ್ ಎನಿ ರಿಟರ್ನ್. ಸೊ ಇಲ್ಲಿ ನೋಡಿ, ಹೋಮ್ ಚಾರ್ಜಸ್ ಅನ್ನುವಂಥ ಒಂದು, ಮುಂದೆ ನಾವು ನೋಡ್ತೀವಿ ಅದನ್ನು, ಹೋಮ್ ಚಾರ್ಜಸ್ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎಕನಾಮಿಕ್ ಡ್ರೈನ್. ಸೊ ಅದು ಎಷ್ಟಿತ್ತು ಅನ್ನುವಂಥದ್ದಾದರೆ 1.5 ಆಫ್ ಇಂಡಿಯಾಸ್ ನೆಟ್ ರೆವೆನ್ಯೂ. ಒಂದು ವರ್ಷದಲ್ಲಿ ಭಾರತದ ಇಡೀ ರೆವೆನ್ಯೂ ಏನಿತ್ತು ಅದರ 1.5 ಪಟ್ಟಿನಷ್ಟು ಹಣ. ಆಮೇಲೆ ಇದು ಹೋದಂಥದ್ದು ವಾಪಸ್ ಬರ್ತಾ ಇರಲಿಲ್ಲ ಹಣ.
ಈ ಹಣ ಏನು, ಯಾಕೆ ಡ್ರೈನ್ ಆಫ್ ವೆಲ್ತ್ ಅಥವಾ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಅಂತೆಲ್ಲ ನಾವು ಯೂಸ್ ಮಾಡ್ತೀವಿ ವರ್ಡ್ ಅನ್ನುವಂಥದ್ದಾದರೆ, ಈ ಹೋದಂಥ ಹಣ ನಮಗೆ ವಾಪಸ್ ಬರ್ತಿರ್ಲಿಲ್ಲ. ಸೊ ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಅಷ್ಟು ಸಂಪತ್ತು ಅದು ಭಾರತದಿಂದ ಹೊರ ಹೋಗ್ತಿದ್ದ ಹೊರತು ಭಾರತಕ್ಕೆ ಯಾವ ರೀತಿಯಲ್ಲೂ ಕೂಡ ವಾಪಸ್ ಬರ್ತಿರ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು ವಿಚಾರವನ್ನು ಇಲ್ಲಿ ಇವರು ಹೈಲೈಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದಂಥದ್ದು. ಎಷ್ಟಿತ್ತು ಅದು? 17 ಮಿಲಿಯನ್ ಸ್ಟರ್ಲಿಂಗ್ಸ್ ಅಂತಂದರೆ ಅದು 1.5 ಆಫ್ ಇಂಡಿಯಾಸ್ ನೆಟ್ ರೆವಿನ್ಯೂ. ಒಂದು ವರ್ಷಕ್ಕೆ ಭಾರತದ ಇಡೀ ಕಂದಾಯ ಎಷ್ಟಿತ್ತು ಅದರ 1.5 ಪಟ್ಟಿನಷ್ಟು ಹಣವನ್ನು ಇಂಗ್ಲೆಂಡ್ಗೆ 1901 ಮತ್ತು 2ರ ಸಂದರ್ಭದಲ್ಲಿ ಹೋಮ್ ಚಾರ್ಜಸ್ ಅಂತ ಕೊಡಲಾಗಿದೆ ಅನ್ನುವಂಥ ಮಾತನ್ನು R.C. ದತ್ತ ಅವರು ತಮ್ಮ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲೂ ಮತ್ತು ತಮ್ಮ ಬರವಣಿಗೆಗಳಲ್ಲೂ ನಮೂದು ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಈ ಶೋಡ್ ದಟ್ ದೀಸ್ ಚಾರ್ಜಸ್ ವರ್ ನೀದರ್ ಜಸ್ಟ್ ನಾರ್ ನೆಸೆಸರಿ. ಸೊ ಇಲ್ಲಿ ಈ ಒಂದು ಚಾರ್ಜಸ್, ಹೋಮ್ ಚಾರ್ಜಸ್ ಅಂತ ಏನು ಹಾಕ್ತಿದ್ರು ಅದು ನ್ಯಾಯಯುತವಾಗಿಯೂ ಇರಲಿಲ್ಲ, ಬದಲಾಗಿ ಅದು ಅವಶ್ಯಕವೂ ಕೂಡ ಆಗಿರಲಿಲ್ಲ. ಅದಿಲ್ಲದೆ ಕೂಡ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡಬಹುದಾಗಿತ್ತು, ಆದರೆ ಅದು ನ್ಯಾಯಯುತವಾಗಿ ಮತ್ತು ಅವಶ್ಯಕವಾಗಿ ಇಲ್ಲದಿದ್ದರೂ ಕೂಡ ಅದನ್ನು ನಮ್ಮ ಮೇಲೆ ಹೇರಿ ನಮ್ಮನ್ನು ಎಕನಾಮಿಕಲಿ ಎಕ್ಸ್ಪ್ಲಾಯ್ಟ್ ಮಾಡೋದೇ ಅವರ ಉದ್ದೇಶವಾಗಿತ್ತೇ ಹೊರತು ಅವರಿಗೆ ಮತ್ತೊಂದು ಉದ್ದೇಶ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು MG ರಾನಡೆ ಅವರ ಬಗ್ಗೆ ಮಾತಾಡುವಂಥದ್ದಾದರೆ, ಮಹಾದೇವ್ ಗೋವಿಂದ ರಾನಡೆ ಅವರು 1825ರಿಂದ 1917ರವರೆಗೆ ಅವರು ಜೀವಿಸಿರ್ತಾರೆ. ಅಂದರೆ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಫ್ರೀಡಮ್ ಮೂಮೆಂಟ್. ಸೊ ಆ ಸಂದರ್ಭದಲ್ಲಿ ಅವರು ಅಸ್ತಿತ್ವದಲ್ಲಿ ಇದ್ದಂಥದ್ದು. ಸೊ ಹಿ ವಾಸ್ ಎ ಪಬ್ಲಿಕ್ ಫಿಗರ್, ಸಾರ್ವಜನಿಕವಾಗಿ ತುಂಬ ತಮ್ಮನ್ನು ತೊಡಗಿಸ್ಕೊಂಡಿದ್ದಂಥವ್ರು. ಆ್ಯಂಡ್ ಹಿ ವಾಸ್ ಎ ಜಡ್ಜ್ ಆಫ್ ಬಾಂಬೆ ಹೈಕೋರ್ಟ್, ಬಾಂಬೆಯ ಹೈಕೋರ್ಟ್ನ ಜಡ್ಜ್ ಕೂಡ ಆಗಿದ್ದರು. ಜೊತೆಗೆ ಹಿ ವಾಸ್ ಒನ್ ಆಫ್ ದ ಪ್ರಾಮಿನೆಂಟ್ ಫೌಂಡರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದಂಥ ಪ್ರಮುಖರಲ್ಲಿ MG ರಾನಡೆ ಕೂಡ ಒಬ್ಬರಾಗಿದ್ದರು. ಸೊ ಅದರ ಜೊತೆಗೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ವರ್ ಪಾಸಿಂಗ್ ಔಟ್ ದ ಹ್ಯಾಂಡ್ಸ್ ಆಫ್ ಇಂಡಿಯಾ ಅನ್ನುವಂಥ ವಿಚಾರವನ್ನು ಅವರು ಕಂಡುಹಿಡಿದರು. ಅಂದರೆ ಭಾರತದಲ್ಲಿ ವ್ಯಾಪಾರ ಮತ್ತು ಕೈಗಾರಿಕೆ ಅನ್ನುವಂಥದ್ದು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ತೋರಿಸ್ಕೊಟ್ಟಂಥವ್ರು ಅಥವಾ ಅದರ ಬಗ್ಗೆ ಮಾತಾಡಿದಂಥವ್ರು MG ರಾನಡೆ ಅವರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಭಾರತೀಯ ಇತಿಹಾಸಜ್ಞರೊಬ್ಬರು ಡಾಕ್ಟರ್ ತಾರಾಚಂದ್ ಅನ್ನೋಂಥವ್ರು ಹೇಳೋ ಪ್ರಕಾರ, ಇಂಪೀರಿಯಲ್ ಬ್ರಿಟನ್ ಟ್ರೀಟೆಡ್ ಡಿಪೆಂಡೆಂಟ್ ಇಂಡಿಯಾ ಆಸ್ ಅ ಸ್ಯಾಟಲೈಟ್ whose main function was to sweat and labor for the master, to subserve its economy and to enhance the glory and prestige of the empire. So ಇಲ್ಲಿ ಏನು ಅರ್ಥ ಇದ್ರದ್ದು ಅನ್ನುವಂಥದ್ದಾದರೆ, ಇಂಪೀರಿಯಲ್ ಬ್ರಿಟನ್ ಟ್ರೀಟೆಡ್ ಡಿಪೆಂಡೆಂಟ್ ಇಂಡಿಯಾ ಆಸ್ ಅ ಸ್ಯಾಟಲೈಟ್. ಸೊ ಇಲ್ಲಿ ಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳ್ತಾರೆ. ಯಾರ ಮೇಲೆ ಡಿಪೆಂಡೆಂಟ್? ನಾವು ಬ್ರಿಟನ್ನ ಮೇಲೆ ಡಿಪೆಂಡೆಂಟ್. ಸೊ ಇಟ್ ವಾಸ್ ಅ ಸ್ಯಾಟಲೈಟ್. ಸೊ ಅದರ ಫಂಕ್ಷನ್ ಏನು ಅನ್ನುವಂಥದ್ದಾದರೆ, ಬ್ರಿಟನ್ನಿನ ಏಳಿಗೆಗೋಸ್ಕರ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ಏಳಿಗೆಗೋಸ್ಕರ ಬೆವರನ್ನು ಸುರಿಸುವಂಥದ್ದು, ಕೆಲಸವನ್ನು ಮಾಡುವಂಥದ್ದು. ಅದರ ಮಾಸ್ಟರ್, ಯಾರು ಮಾಸ್ಟರು? ಬ್ರಿಟನ್. ಸೊ ಅದರ ಮಾಸ್ಟರ್ಗೋಸ್ಕರ ಬೆವರನ್ನು ಸುರಿಸುವಂಥದ್ದು, ಶ್ರಮವನ್ನು ಹಾಕುವಂಥದ್ದು, ಮತ್ತು ಅದರ ಒಂದು ಆರ್ಥಿಕತೆಯನ್ನು ಮತ್ತು ಅದರ ಗ್ಲೋರಿ ಅಂದರೆ ಅದರ ವೈಭವವನ್ನು ಹೆಚ್ಚು ಮಾಡುವಂಥದ್ದಕ್ಕೋಸ್ಕರ ಭಾರತವನ್ನು ಒಂದು ಸ್ಯಾಟಲೈಟ್ ಆಗಿ ಮಾಡ್ಕೊಂಡಿದ್ದಂಥದ್ದು ಅನ್ನುವಂಥ ವಿಚಾರವನ್ನು ಡಾಕ್ಟರ್ ತಾರಾಚಂದ್ರ ಅವರು ಅವರ ಮಾತುಗಳಲ್ಲಿ ಈ ರೀತಿಯಾಗಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಡ್ರೈನ್ ಆಫ್ ವೆಲ್ತ್ ಅನ್ನುವಂಥದ್ದನ್ನು ನಾವು ಈಗಾಗಲೇ ಎಷ್ಟೋ ಸಾರಿ ಮಾತಾಡಿದ್ದೀವಿ. ಸೊ ಅದರ ಅರ್ಥ ಏನು ಹಾಗಿದ್ರೆ ಅನ್ನುವಂಥದ್ದನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ, ಡ್ರೈನ್ ಆಫ್ ವೆಲ್ತ್ ಅನ್ನುವಂಥದ್ದು ಏನನ್ನ ಹೇಳುತ್ತೆ ಅಂತಂದರೆ, ಔಟ್ಫ್ಲೋ ಆರ್ ಕ್ಯಾರಿಂಗ್ ಅವೇ ಆಫ್ ಇಂಡಿಯಾಸ್ ಎನಾರ್ಮಸ್ ವೆಲ್ತ್ ಟು ಇಂಗ್ಲೆಂಡ್. ಸೊ ಮುಖ್ಯವಾಗಿ ಇಂಗ್ಲೆಂಡ್ಗೆ ತಮ್ಮ ಒಂದು ಸಂಪತ್ತನ್ನು ಕೊಂಡೊಯ್ಯುವಂಥದ್ದು ಅಥವಾ ಹರಿಯುವಂಥದ್ದು. ಸೊ ಅದನ್ನು ನಾವು ಡ್ರೈನ್ ಆಫ್ ವೆಲ್ತ್ ಅಂತ ಕರಿತೀವಿ. ಸೊ ಇಲ್ಲಿ ನಾಟ್ ಓನ್ಲಿ ಫ್ರಮ್ ಒನ್ ಮೀನ್ಸ್ ಬಟ್ ವೇರಿಯಸ್ ಮೀನ್ಸ್. ಸೊ ಎಷ್ಟೋ ರೀತಿಯಲ್ಲಿ ಔಟ್ಫ್ಲೋ ಆಫ್ ವೆಲ್ತ್ ಆಫ್ ಇಂಡಿಯಾ ಟು ಇಂಗ್ಲೆಂಡ್ ಅನ್ನುವಂಥದ್ದನ್ನು ನಾವು ಡ್ರೈನ್ ಆಫ್ ವೆಲ್ತ್ ಅಂತ ಕರೆಯುವಂಥದ್ದು. ಇಟ್ ಲೆಡ್ ಟು ದ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಯಾ ರಿಸೋರ್ಸಸ್ ಫಾರ್ ದ ಬೆನಿಫಿಟ್ ಆಫ್ ದ ಪೀಪಲ್ ಆಫ್ ಇಂಗ್ಲೆಂಡ್. ಸೊ ಇಲ್ಲಿ ಡ್ರೈನ್ ಆಫ್ ವೆಲ್ತ್ ಅನ್ನುವಂಥದ್ದು ಹೇಗೆ
ಉಪಯೋಗವಾಯಿತು ಇಂಗ್ಲೆಂಡಿನ ಪೀಪಲ್ಗೆ ಅಥವಾ ಇಂಗ್ಲೆಂಡಿನ ಜನರಿಗೆ ಅನ್ನುವಂಥದ್ದಾದರೆ, ಸೊ ಇಂಗ್ಲೆಂಡ್ನ ಜನರು ಇದರಿಂದ ಸಾಕಷ್ಟು ಉಪಯೋಗವನ್ನು ಪಡ್ಕೊಂಡ್ರು. ಸೊ ದಿಸ್ ಲೆಡ್ ಫಾರ್ ದ ಎಕ್ಸ್ಟ್ರೀಮ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯಾಸ್ ರಿಸೋರ್ಸಸ್. ಸೊ ಇಲ್ಲಿ ತಳದ ವರೆಗೂ ಅಂದರೆ ಕೊನೆಯ ಹನಿಯವರೆಗೂ ಅಥವಾ ಕೊನೆಯ ಒಂದು ಕಾಸಿನವರೆಗೂ ಕೂಡ ಇಂಡಿಯಾವನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಕೆಲಸವನ್ನು ಬ್ರಿಟನ್ ಈ ಸಂದರ್ಭದಲ್ಲಿ ಮಾಡ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಡ್ರೈನ್ ಆಫ್ ವೆಲ್ತ್ ಅಕರ್ಡ್ ಆನ್ ಅಕೌಂಟ್ ಆಫ್ ಪಾಲಿಸೀಸ್ ಆಫ್ ಬ್ರಿಟಿಷ್ ರೂಲರ್ಸ್. ಭಾರತದಲ್ಲಿ ಬ್ರಿಟಿಷರು ಬಂದ ಮೇಲೆ, ರಾಜಕೀಯ ಹಿಡಿತವನ್ನು ಪಡೆದ ಮೇಲೆ ಅವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪಾಲಿಸೀಸ್ ಮಾಡಿದ್ರು, ಸೊ ಅದರಿಂದಾಗಿ ಎಕನಾಮಿಕ್ ಡ್ರೈನ್ ಉಂಟಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಅವರು ಹೇಗೆ ಪಾಲಿಸೀಸನ್ನು ಫಾರ್ಮ್ ಮಾಡಿದ್ರು ಅಂತಂದರೆ, ಸೊ ದಟ್ ದೇ ಕೆನ್ ಎಕ್ಸ್ಪ್ಲಾಯ್ಟ್ ಎಕನಾಮಿಕಲಿ ದ ಇಂಡಿಯನ್ಸ್ ಅನ್ನುವಂಥದ್ದು. ಭಾರತೀಯರನ್ನು ಆರ್ಥಿಕವಾಗಿ ಶೋಷಣೆಗೆ ಗುರಿಪಡಿಸಬೇಕು ಅನ್ನೋ ರೀತಿಯಲ್ಲೇ ಅವರ ಎಲ್ಲ ಪಾಲಿಸಿಗಳು ಇದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಇಟ್ ಮೇ ಬಿ ಅಬ್ಸರ್ವ್ ದಟ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಇಂಡಿಯಾ ಆಸ್ ಹಾಕರ್ ಆ್ಯಂಡ್ ಪೆಡ್ಲರ್. ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಂಥವ್ರು, ತಮ್ಮ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಬಂದಂಥವ್ರು. ಆದರೆ ಅವರು ನಾಟ್ ಫಾರ್ ದ ಗುಡ್ ಆಫ್ ಇಂಡಿಯಾ. ಅವರು ವ್ಯಾಪಾರಸ್ಥರಾಗಿ ಬಂದರು, ಆದರೆ ಅದು ಭಾರತದ ಒಳಿತಿಗೋಸ್ಕರ ಅಲ್ಲ, ಬದಲಾಗಿ ಭಾರತದ ವಸ್ತುಗಳಿಗೋಸ್ಕರ. ಸೊ ದಿ ಕೇಮ್ ಆಸ್ ಅ ಹಾಕರ್ ಆ್ಯಂಡ್ ಪೆಡ್ಲರ್ ನಾಟ್ ಫಾರ್ ದ ಗುಡ್ ಆಫ್ ಇಂಡಿಯಾ ಬಟ್ ಫಾರ್ ದ ಗೂಡ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಭಾರತಕ್ಕೆ ವ್ಯಾಪಾರಸ್ಥರಾಗಿ ಬಂದಂಥದ್ದು ಭಾರತವನ್ನು ಒಳ್ಳೆಯ ರಾಷ್ಟ್ರವನ್ನಾಗಿ ಮಾಡಬೇಕು ಅಥವಾ ಅದನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥದ್ದೆಲ್ಲ ಅವರ ಉದ್ದೇಶ. ಬದಲಾಗಿ ಇಲ್ಲಿ ಸಿಗ್ತಾ ಇದ್ದಂಥ ವಸ್ತುಗಳನ್ನು ತಾವು ಕೊಂಡ್ಕೋಬೇಕು ಅಥವಾ ತಾವು ಪಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಂದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಇಂಡಿಯಾವನ್ನು ಗೋಲ್ಡನ್ ಸ್ಪ್ಯಾರೋ ಅಂತ ಕರೆದ್ರು, ಅಂದರೆ ಬಂಗಾರದ ಹಕ್ಕಿ ಅಥವಾ ಬಂಗಾರದ ಗುಬ್ಬಚ್ಚಿ ಅಂತ ಕರೆದಂಥದ್ದು. ಅದನ್ನು ಕೇಜ್ ಒಳಗೆ ಹಾಕಿ, ಕೇಜ್ ಅಂತಂದರೆ ಪಂಜರದೊಳಗೆ ಹಾಕಿ ಅದನ್ನು ಉಪವಾಸ ಕೆಡವಲಾಯಿತು. ಸೊ ಇಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಸ್ಟಾರ್ವೇಷನ್. ಭಾರತದ ಎಲ್ಲ ಸಂಪತ್ತನ್ನು ಅವರು ಲೂಟಿ ಮಾಡ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಅದರಿಂದ ಏನೂ ಸಿಗಲ್ಲ. ಸೊ ದ ಬರ್ಡ್ ಈಸ್ ಕೇಜ್ಡ್ ಆ್ಯಂಡ್ ಇಟ್ ಈಸ್ ಸ್ಟಾರ್ಡ್ ಬೈ ದ ಬ್ರಿಟಿಷ್ ರೂಲರ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಇಲ್ಲಿ ಮುಘಲರ ಸಂದರ್ಭದಲ್ಲೂ ಕೂಡ ನಮಗೆ ಈ ರೀತಿಯಾದಂಥ ಕಷ್ಟಗಳು ಇದ್ವು. ಆದರೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, Mughal rulers, they spent huge amount, but they spent it within India. ಭಾರತದೊಳಗೆ ಅದನ್ನು ಖರ್ಚು ಮಾಡಿದ್ರು. ದ ಮನಿ ರಿಮೈನ್ಡ್ ಇನ್ ಇಂಡಿಯಾ, ಇಟ್ ಡಿಡ್ ನಾಟ್ ಗೋ ಔಟ್ ಎನಿವೇರ್ ಅನ್ನುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಆದರೆ ಇಲ್ಲಿ ಬ್ರಿಟಿಷರ ವಿಚಾರದಲ್ಲಿ ಅದಾಗಲಿಲ್ಲ. ಬದಲಾಗಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಹಣವನ್ನು ವಸೂಲಿ ಮಾಡೋದಕ್ಕೋಸ್ಕರನೇ ಏನೇನೋ ಪ್ಲ್ಯಾನ್ಗಳನ್ನು ಹಾಕ್ತಾ ಹೋದರು ಅವರು. ಸೊ ಆ ರೀತಿಯಾಗಿ ಅವರ ಒಂದು ರೀತಿ ನೀತಿಗಳಿಂದ, ಪಾಲಿಸಿಗಳಿಂದ ನಮ್ಮ ಹಣವನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಂಡಿಯಾ ಬಿಕೇಮ್ ಎ ಪ್ಲಂಡರ್ ನೇಷನ್. ದರೋಡೆಗೆ ಒಳಗಾದಂಥ ರಾಷ್ಟ್ರವಾಗಿ ಇಂಡಿಯಾ ಕೊನೆಗೆ ಉಳಿತು ಅನ್ನುವಂಥದ್ದು. ಬೈ ದ ರತ್ಲೆಸ್ ಪ್ಲಂಡರರ್ಸ್, ಅಂದರೆ ಅವ್ರಿಗೆ ಕರುಣೆ ಅಥವಾ ಕಾರುಣ್ಯ ಇದು ಯಾವುದೂ ಇರಲಿಲ್ಲ. ಬದಲಾಗಿ ಅವರು ದರೋಡೆ ಮಾಡೋದೇ ಅವರ ಕೆಲಸ ಅನ್ನುವಂಥದ್ದು. ಸೊ ದೇ ಆರ್ ನನ್ ಅದರ್ ದ್ಯಾನ್ ಬ್ರಿಟಿಷರು ಅದನ್ನು ಮಾಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಕಾನ್ಸ್ಟಂಟ್ ಪ್ಲಂಡರ್ ಕಂಟಿನ್ಯೂಡ್ ಫಾರ್ ಅಬೌಟ್ 2 centuries. 2 ಶತಮಾನಗಳ ಕಾಲ ಭಾರತವನ್ನು ಲೂಟಿ ಮಾಡಿದ್ದಾರೆ. ಕೇವಲ 1 ದಿನ ಅಲ್ಲ, 2 ದಿನ ಅಲ್ಲ, ಬದಲಾಗಿ 2 ಶತಮಾನಗಳ ಕಾಲ, 200 ವರ್ಷಗಳ ಕಾಲ ಭಾರತವನ್ನು ಕಂಟಿನ್ಯೂಯಸ್ ಆಗಿ ದರೋಡೆ ಮಾಡಿರುವಂಥದ್ದು ಬ್ರಿಟಿಷರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದ ಎಕನಾಮಿಕ್ ಡ್ರೈನ್ ರೆಡ್ಯೂಸ್ಡ್ ಇಂಡಿಯನ್ಸ್ ಟು ದ ಪೊಸಿಷನ್. ಭಾರತೀಯರು ಹೇಗೆ ಆದರೂ ಈ ಎಲ್ಲ ಡ್ರೈನ್ ಆಫ್ ವೆಲ್ತ್ ಆದಮೇಲೆ ಅನ್ನುವಂಥದ್ದಾದರೆ ಕಟ್ಟಿಗೆಯನ್ನು ಮಾರಾಟ ಮಾಡುವಂಥವ್ರಾದರು, ಮತ್ತು ನೀರನ್ನು ಸೇದುವಂಥ ಕೆಲಸ ಅವ್ರಿಗೆ ಸಿಗ್ತೇ ಹೊರತು ಬೇರೆ ಎಲ್ಲವನ್ನು ಅವರು ತಮ್ಮಿಂದ ಕಳ್ಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಹಿಸ್ಟ್ರಿ ಆಫ್ ಡ್ರೈನ್ ಆಫ್ ವೆಲ್ತ್ ಎಲ್ಲಿಂದ ಶುರುವಾಯಿತು? ನಾನೀಗಾಗಲೇ ಹೇಳಿದ್ದೀನಿ ಅದನ್ನು. ಬ್ಯಾಟಲ್ ಆಫ್ ಪ್ಲಾಸಿ ಅನ್ನುವಂಥದ್ರಿಂದ ಅದು ಶುರುವಾಯಿತು. ಹೇಗೆ ಅದು ಶುರುವಾಯಿತು ಅನ್ನುವಂಥದ್ದಾದರೆ, ಈಗ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಬ್ರಿಟಿಷರಿಗೆ ಇಂಥಷ್ಟು ಹಣವನ್ನು ವಾರ್ ಇಂಡೆಮ್ನಿಟಿ ಅಂತ ಕೊಡ್ತೀವಿ ಅಂತೆಲ್ಲ ಒಪ್ಕೊಳ್ಳೋಂಥದ್ದು. ಸೊ ಅದರ ಪರವಾಗಿ
ಪೌಂಡ್ಸ್ 2,34,000 ರಾಬರ್ಟ್ ಕ್ಲೈವ್ಗೆ ಕೊಡಲಾಯಿತು. ಅದರ ಜೊತೆಗೆ ಆರ್ಮಿ ಆಫೀಸರ್ಸ್ ಮತ್ತು ನೇವಲ್ ಆಫೀಸರ್ಸ್ಗೆ ಒಂದಷ್ಟು ಹಣವನ್ನು ಕೊಡಲಾಯಿತು. ಆಮೇಲೆ 8 ಲಕ್ಷ ಪೌಂಡನ್ನು ಕಂಪನಿಗೆ ಕೊಡಲಾಯಿತು. ಆಮೇಲೆ ಇನ್ನೊಂದಷ್ಟು ಹಣವನ್ನು ಮೆಂಬರ್ಸ್ ಆಫ್ ಕಲ್ಕತ್ತಾ ಕೌನ್ಸಿಲ್ಗೆ ಕೊಡಲಾಯಿತು. ನೋಡಿ, ಇದು ಕೇವಲ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಇಮಿಡಿಯೇಟ್ ಆಗಿ ಆದಂಥದ್ದು ಆಯಿತಾ. ಅದಾದಮೇಲೆ ಮತ್ತೆ ಅವರು ದಿವಾನಿ ರೈಟ್ಸನ್ನು ಪಡ್ಕೊಳ್ತಾರೆ. 1765 ದಿವಾನಿ ರೈಟ್ಸನ್ನು ಪಡ್ಕೊಳ್ತಾರೆ. ಸೊ ಅಲ್ಲಿ ಅವರು ಡ್ಯುಯಲ್ ಗವರ್ನಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ 1/3 ಆಫ್ ರೆವಿನ್ಯೂ ಆಫ್ ಬೆಂಗಾಲ್ ವಾಸ್ ಸೆಂಟ್ ಅವೇ ಟು ಬ್ರಿಟನ್. ಸೊ ಈ ಒಂದು ಸಂದರ್ಭದಲ್ಲೇ ಬಂಗಾಳದ ಮೂರನೇ ಒಂದು ಭಾಗ ಅಥವಾ ಮೂರನೇ ಒಂದು ಭಾಗವನ್ನು ಬಂಗಾಳದಿಂದ ಬ್ರಿಟನ್ಗೆ ಕಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಜೊತೆಗೆ ಇಂಗ್ಲಿಷ್ ಮರ್ಚೆಂಟ್ಸ್ and their agents arbitrarily decided everything. ಸೊ ಅಲ್ಲಿನ ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಬ್ರಿಟಿಷ್ ಅಧಿಕಾರಿಗಳೇ ಮತ್ತು ಅವರ ಏಜೆಂಟ್ಗಳೇ ಎಲ್ಲವನ್ನ ಡಿಸೈಡ್ ಮಾಡ್ತಾ ಇದ್ದಂಥದ್ದು. ಗೂಡ್ಸನ್ನು ಡೆಲಿವರ್ ಮಾಡೋ ವಿಚಾರ ಆಗಿರ್ಬೋದು, ಅಥವಾ ಆ ಒಂದು ವಸ್ತುವಿನ ದರವನ್ನು ನಿಗದಿ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ನಮ್ಮ ನೇಕಾರರು ಯಾರಿದ್ರು ಅವರೆಲ್ಲರನ್ನೂ ಕೂಡ ತುಳಿತಕ್ಕೆ ಗುರಿ ಮಾಡಿದಂಥ ಒಂದು ಕೆಲಸವನ್ನು ಇಂಗ್ಲಿಷ್ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ಮಾಡಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ನಾರ್ಮಲ್ ಆದಂಥ ಸಾಮಾನ್ಯವಾದಂಥ ವ್ಯಾಪಾರನೇ ಇಟ್ ವಾಸ್ ಲೈಕ್ ಪ್ಲಂಡರ್, ಅಂದರೆ ಲೂಟಿ ಮಾಡೋ ರೀತಿಯಲ್ಲಿತ್ತು, ದರೋಡೆ ಮಾಡೋ ರೀತಿಯಲ್ಲಿತ್ತು. ಆ ರೀತಿಯಾದಂಥ ಒಂದು ನಡವಳಿಕೆಯನ್ನು ಬ್ರಿಟಿಷ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹೊಂದಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಭಾರತೀಯ ವ್ಯಾಪಾರಸ್ಥರನ್ನ ಹೇಗಾದರೂ ಮಾಡಿ ಭಾರತದ ವ್ಯಾಪಾರದಿಂದ ದೂರ ಇರಿಸುವಂಥ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಎವ್ರಿ ಇಯರ್ ದಟ್ಟು ಇನ್ 1840 ಸುಮಾರು 2-3 ಮಿಲಿಯನ್ ಸ್ಟರ್ಲಿಂಗ್ ಅನ್ನುವಂಥ ಹಣವನ್ನು ಬ್ರಿಟನ್ಗೆ ಕಳಿಸಲಾಗ್ತಿತ್ತು. 1840 ಎವ್ರಿ ಇಯರ್ 2 to 3 ಮಿಲಿಯನ್ ಸ್ಟರ್ಲಿಂಗ್ ವಾಸ್ ಆನ್ಯುಯಲಿ ಟ್ರಾನ್ಸ್ಮಿಟೆಡ್ ಟು ಬ್ರಿಟನ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಇಲ್ಲಿ ಒಂದು ಅಬ್ಸರ್ವೇಷನ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ಏನದು ಅಂತಂದರೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವಾಸ್ ಲೈಕ್ ಎ ಸ್ಪಾಂಜ್. ನಾವು ನೀರನ್ನು ಒದ್ದೆ ಮಾಡಿಕೊಂಡು ಇದು ಮಾಡೋದಕ್ಕೆ ಉಪಯೋಗಿಸಿದ ಸ್ಪಾಂಜ್. ಸೊ ಇಟ್ ವಾಸ್ ಎ ಸ್ಪಾಂಜ್ which absorbed everything from banks of river of Ganga and squeezed it on the banks of the river Thames. ಸೊ ಇಲ್ಲಿ ಅದು ಸ್ಪಂಜು ಭಾರತದಲ್ಲಿ ಎಲ್ಲ ಅದನ್ನು ಹೀರ್ಕೊಂಡು ಅದನ್ನು ಎಲ್ಲಿ ಸ್ಕ್ವೀಸ್ ಮಾಡಲಾಗ್ತಿತ್ತು ಅಂತಂದರೆ ಇಂಗ್ಲೆಂಡಲ್ಲಿ ಸ್ಕ್ವೀಸ್ ಮಾಡಲಾಗ್ತಿತ್ತು, ಅಂದರೆ ಹಿಂಡಿ ತೆಗಿಲಾಗ್ತಿತ್ತು ಅನ್ನುವಂಥದ್ದು. ಅಂದರೆ ಆ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಸಂಪತ್ತನ್ನು ಇಲ್ಲಿ ದೋಚಿ ಅದನ್ನು ಇಂಗ್ಲೆಂಡ್ಗೆ ಕಳುಹಿಸಿಕೊಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಲಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಲೇಬೇಕಾದಂಥ ಒಂದು ಪ್ರಮುಖವಾದಂಥ ಅಂಶ. ಇನ್ನು ಈ ಒಂದು ಎಕನಾಮಿಕ್ ಡ್ರೈನ್ ಅನ್ನುವಂಥ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳ ಮೂಲಕ ಅವರು ಸಂಪತ್ತನ್ನು ಲೂಟಿ ಮಾಡ್ತಿದ್ರು ಅನ್ನುವಂಥದ್ದಾದರೆ, ಇಲ್ಲಿ ಭಾರತದ ಒಂದು ಹಣವನ್ನು ತಮ್ಮದಾಗಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಅವರು 1,001 ರೀತಿಗಳನ್ನು ಅವರು ಅನುಸರಿಸಿದಂಥದ್ದು. ಸೊ ಇಲ್ಲಿ ಡ್ರೈನ್ ಅನ್ನುವಂಥದ್ದು ಯಾವ್ಯಾವ ರೀತಿಯಲ್ಲಿ ಆಗ್ತಿತ್ತು ಅನ್ನುವಂಥದ್ದನ್ನು ಹೆಸರಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಹೋಮ್ ಚಾರ್ಜಸ್ ಅನ್ನುವಂಥ ಒಂದು ಅಡಿಯಲ್ಲಿ, ಆ ಒಂದು ಹೋಮ್ ಚಾರ್ಜಸ್ ಅನ್ನುವಂಥ ಅಡಿಯಲ್ಲಿ ಒಂದಷ್ಟು ಹಣವನ್ನು ವಸೂಲಿ ಮಾಡುವಂಥದ್ದು. ಹೋಮ್ ಚಾರ್ಜಸ್ ಅಂದರೆ ಏನಿಲ್ಲ, ಹೋಮ್ ಚಾರ್ಜಸ್ ರೆಫರ್ಸ್ to the expenditure incurred in England by the Secretary of State on behalf of India. ಸೊ ಇಲ್ಲಿ ಇಂಗ್ಲೆಂಡಲ್ಲಿ ಖರ್ಚು ಮಾಡುವಂಥದ್ದು, ಆದರೆ ಯಾರ ಪರವಾಗಿ? ಭಾರತದ ಪರವಾಗಿ. ಸೊ ಅದನ್ನು ಇಲ್ಲಿಂದಲೇ ವಸೂಲಿ ಮಾಡಲಾಗ್ತಿತ್ತು. ಸೊ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಇಂಗ್ಲೆಂಡಲ್ಲಿ ಆಗ್ತಾ ಇದ್ದಂಥದ್ದು ಬೈ ದ ಸೆಕ್ರೆಟರಿ ಆಫ್ ಸ್ಟೇಟ್, ಆ ಅಧಿಕಾರಿ ಅದನ್ನು ಖರ್ಚು ಮಾಡ್ತಾ ಇದ್ದಂಥದ್ದು ಆನ್ ಬಿಹಾಫ್ ಆಫ್ ಇಂಡಿಯಾ, ಭಾರತದ ಪರವಾಗಿ ಖರ್ಚು ಮಾಡ್ತಾ ಇದ್ದಂಥದ್ದು. ಯಾವ್ಯಾವುದು ಅವೆಲ್ಲ ಅನ್ನುವಂಥದ್ದಾದರೆ, ಆ ಹೋಮ್ ಚಾರ್ಜಸ್ ಅಡಿಯಲ್ಲೇ 4-5 ಅಂಶಗಳು ಬರುತ್ತೆ. ಸೊ ಮೊದಲನೇದಾಗಿ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಇಟ್ಸ್ ಎ ಪ್ರೈವೇಟ್ ಕಂಪನಿ. ನಾವು ಈಗಾಗಲೇ ನೋಡಿರೋ ಹಾಗೆ ಬ್ರಿಟನ್ ಅನ್ನುವಂಥದ್ದು ಒಂದು ಪ್ರೈವೇಟ್ ಕಂಪನಿ. ಆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಎಷ್ಟೋ ಜನ ಶೇರ್ ಹೋಲ್ಡರ್ಸ್ ಇದ್ದರು. ಸೊ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಅಂದರೆ ಲಾಭದಲ್ಲಿ ಡಿವೈಡ್ ಮಾಡಿ ಕೊಡ್ತಾರಲ್ಲ, ಅದನ್ನು ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ ಆ ರೀತಿಯಾದಂಥ ಲಾಭವನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದು ಒಂದು ರೀತಿಯಾದಂಥ ಹೋಮ್ ಚಾರ್ಜಸ್. ಎರಡನೇದಾಗಿ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಡೆಟ್ ರೈಸ್ಡ್ ಅಬ್ರಾಡ್.
ಸೊ ಇಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಹೊರಗಡೆ ಸಾಲವನ್ನ ಮಾಡಲಾಗಿತ್ತು, ಅಬ್ರಾಡಲ್ಲಿ ಅಂದರೆ ತಮ್ಮ ದೇಶದಲ್ಲಿ ಅಥವಾ ಬೇರೆ ದೇಶದಲ್ಲಿ. ಸೊ ಅದನ್ನ ಇಂಟ್ರೆಸ್ಟ್ ಏನೋ ಅದಕ್ಕೆ ಬಡ್ಡಿಯನ್ನ ಕೊಡುವಂಥದ್ದು ಕೂಡ ಭಾರತದಿಂದಲೇ ಆಗ್ತಾ ಇತ್ತು. ಸೊ ಅದನ್ನ ಇಲ್ಲಿ ಯಾವುದಕ್ಕೆ ಬಳಸ್ಕೊಳ್ಳಲಾಗ್ತಿತ್ತು ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೇಸ್, ಇರಿಗೇಷನ್ ಫೆಸಿಲಿಟೀಸ್ ಅಂಡ್ ಪಬ್ಲಿಕ್ ವರ್ಕ್. ಸೊ ಇಂಥ ಕೆಲಸಗಳಲ್ಲಿ ಅದನ್ನ ಬಳಸ್ಕೊಳ್ಳಲಾಗ್ತಿತ್ತು. ಸೊ ಅಂಥ ಪಬ್ಲಿಕ್ ಡೆಟ್ಗೆ ಬಡ್ಡಿಯನ್ನು ಕೊಡುವಂಥ ಕೆಲಸವೂ ಕೂಡ ಈ ಹೋಮ್ ಚಾರ್ಜಸ್ ಅಡಿಯಲ್ಲೇ ಆಗ್ತಾ ಇತ್ತು ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಸಿವಿಲ್ ಆ್ಯಂಡ್ ಮಿಲಿಟರಿ ಚಾರ್ಜಸ್. ಸೊ ಇಲ್ಲಿ ಸಿವಿಲ್ ಆ್ಯಂಡ್ ಮಿಲಿಟರಿ ನಮಗೇನು ಅದು ಸಂಬಂಧನೇ ಇಲ್ಲ. ಸೊ ಅವರೇ ಇಲ್ಲಿ ಯುದ್ಧಗಳನ್ನು ಮಾಡ್ತಿದ್ರು, ಅವರೇ ಟ್ರೀಟಿಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೂ ಕೂಡ ಅದರ ಬಗ್ಗೆ ನಾವೇ ಹಣವನ್ನು ಕೊಡಬೇಕಾಗಿದ್ದಂಥದ್ದು. ಏನದು ಅನ್ನುವಂಥದ್ದಾದರೆ ದೀಸ್ ಇನ್ಕ್ಲೂಡೆಡ್ ಪೇಮೆಂಟ್ಸ್ ಟುವರ್ಡ್ಸ್ ಪೆನ್ಷನ್. ಯಾರು ಇಲ್ಲಿ ಅಧಿಕಾರಿಗಳಾಗಿ ಬಂದು ಮತ್ತೆ ವಾಪಸ್ ಹೋಗಿರ್ತಾರೋ ಅವ್ರಿಗೆ ಪೆನ್ಷನನ್ನು ಕೊಡುವಂಥದ್ದು. ಆಮೇಲೆ ಎಕ್ಸ್ಪೆನ್ಸಸ್ ಆಫ್ ಇಂಡಿಯಾ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಲಂಡನ್ನಲ್ಲಿ ಒಂದು ಇಂಡಿಯಾ ಆಫೀಸ್ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಅಂದರೆ ಭಾರತಕ್ಕೆ ಬರುವಂಥ ಅಧಿಕಾರಿಗಳನ್ನು ನೇಮಕ ಮಾಡುವಂಥದ್ದು, ಭಾರತದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನೋಡುವಂಥದ್ದಕ್ಕೆ ಇಂಡಿಯಾ ಆಫೀಸ್ ಅನ್ನುವಂಥದ್ದು ಲಂಡನ್ನಲ್ಲಿತ್ತು. ಸೊ ಅದರ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ಇದೇ ಹೋಮ್ ಚಾರ್ಜಸ್ ಅಡಿಯಲ್ಲಿ ಡ್ರಾ ಮಾಡಲಾಗ್ತಿತ್ತು. ಆಮೇಲೆ ಪೇಮೆಂಟ್ಸ್ ಟು ದ ಬ್ರಿಟಿಷ್ ವಾರ್ ಆಫೀಸ್. ಸೊ ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ಏನು ಯುದ್ಧಗಳನ್ನು ಮಾಡ್ತಾರೋ ಅದನ್ನು ವಾರ್ ಆಫೀಸ್ ಅನ್ನುವಂಥದ್ದು ಡಿಸೈಡ್ ಮಾಡ್ತಿತ್ತು. ಅಲ್ಲೂ ಕೂಡ ಇವರೇ ಹಣವನ್ನು ಕೊಡಬೇಕಾಗಿತ್ತು. ಸೊ ಹೋಮ್ ಚಾರ್ಜಸ್ನ ಅಡಿಯಲ್ಲೇ ಅದನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಿತ್ತು. ನಾಲ್ಕನೇದಾಗಿ ಸ್ಟೋರ್ ಪರ್ಚೇಸಸ್ ಇನ್ ಇಂಗ್ಲೆಂಡ್. ಸೊ ಇಲ್ಲಿ ಏನಿದೆ ಸ್ಟೋರ್ ಪರ್ಚೇಸಸ್ ಅಂತಂದರೆ ದ ಸೆಕ್ರೆಟರಿ ಆಫ್ ಸ್ಟೇಟ್ ಆ್ಯಂಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಪರ್ಚೇಸಸ್ ಸ್ಟೋರ್ಸ್ ಫಾರ್ ದ ಮಿಲಿಟರಿ, ಸಿವಿಲ್, ಮೆರೈನ್ ಡಿಪಾರ್ಟ್ಮೆಂಟ್ ಇನ್ ಇಂಗ್ಲಿಷ್ ಮಾರ್ಕೆಟ್. ಸೊ ಇಲ್ಲಿ ಭಾರತದಲ್ಲಿ ಏನನ್ನು ಅವ್ರು ಕೊಂಡ್ಕೊಳ್ತಾ ಇರಲಿಲ್ಲ, ಬದಲಾಗಿ ಇಂಗ್ಲೆಂಡಿನ ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ತಾ ಇದ್ರು. ಯಾವ ಕೆಲಸಕ್ಕೋಸ್ಕರ? ಮಿಲಿಟರಿ ವೆಪನ್ಸ್ ಆಗಿರ್ಬೋದು, ಅಥವಾ ಆಡಳಿತಾತ್ಮಕವಾಗಿ ಏನಾದ್ರು ಬೇಕು ಅಂದರೆ, ಆಮೇಲೆ ನೌಕೆಗೆ ಏನಾದ್ರು ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬ್ರಿಟನ್ನಿಂದಲೇ ಅವರು ಕೊಂಡ್ಕೊಳ್ತಾ ಇದ್ರು. ಅದೆಲ್ಲವನ್ನು ಕೂಡ ಹೋಮ್ ಚಾರ್ಜಸ್ನ ಅಡಿಯಲ್ಲಿ ಬ್ರಿಟನ್ಗೆ ಕಳಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡಲಾಗ್ತಿತ್ತು. ಸೊ ಇದು ಹೋಮ್ ಚಾರ್ಜಸ್ನ ಅಡಿಯಲ್ಲಿ ಬರುವಂಥ ವಿವಿಧ ರೀತಿಯಾದಂಥ ಚಾರ್ಜಸ್ ಅಥವಾ ಎಕ್ಸ್ಪ್ಲಾಯಿಟೇಷನ್. ಆದರೆ ಇನ್ನು ಎರಡನೇದಾಗಿ ಇಂಟರೆಸ್ಟ್ ಆನ್ ಫಾರಿನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಇಂಟರೆಸ್ಟ್ ಆ್ಯಂಡ್ ಪ್ರಾಫಿಟ್ಸ್ ಆನ್ ಪ್ರೈವೇಟ್ ಫಾರಿನ್ ಕ್ಯಾಪಿಟಲ್ ವರ್ ಅನದರ್ ಇಂಪಾರ್ಟೆಂಟ್ ಲೀಕೇಜ್ ಫ್ರಮ್ ದ ನ್ಯಾಷನಲ್ ಇನ್ಕಮ್. ಸೊ ಇಲ್ಲಿ ಅವ್ರು ಯಾರಾದರೂ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಸೊ ಅವ್ರಿಗೆ ಕೊಡಬೇಕಾದಂಥ ಇಂಟ್ರೆಸ್ಟ್ ಮತ್ತು ಪ್ರಾಫಿಟ್ ಕೂಡ ಇದೇ ಭಾರತದ ಮೂಲದಿಂದಲೇ ಅಥವಾ ಭಾರತದ ಇನ್ಕಮ್ಮಿಂದಲೇ ಹೋಗ್ತಾ ಇದ್ದಂಥ ಒಂದು ಸಂದರ್ಭ. ಇಲ್ಲಿ ಫಾರಿನ್ ಕ್ಯಾಪಿಟಲಿಸ್ಟ್ಗೆ ಭಾರತವನ್ನು ಅಭಿವೃದ್ಧಿ ಪಡಿಸುವಂಥ ಅಥವಾ ಭಾರತದ ಕೈಗಾರಿಕೆಗಳ ಬಗ್ಗೆ ಅಭಿವೃದ್ಧಿ ಪಡಿಸುವಂತಹ ಯಾವ ಉದ್ದೇಶವೂ ಕೂಡ ಇರಲಿಲ್ಲ. ಬದಲಾಗಿ ಅವ್ರಿಗೆ ಬೇಕಾಗಿದ್ದಂಥದ್ದು ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯನ್ ರಿಸೋರ್ಸ್ ಅಷ್ಟೇ. ಅದರ ಜೊತೆಗೆ ದೇ ಶುಡ್ ಗೆಟ್ ಬೆನಿಫಿಟೆಡ್. ಆಮೇಲೆ ಇಲ್ಲಿ ಇಂಡಿಜಿನಸ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ಗೆ ಅವಕಾಶನೇ ಇರಲಿಲ್ಲ. ಅವರನ್ನು ಯಾವಾಗಲೂ ದೂರ ಇರೋವಂಥ ಕೆಲಸವನ್ನೇ ಮಾಡ್ತಾ ಇದ್ರು. ಅದು ಸರಿಯಾದಂಥ ಮಾರ್ಗದಲ್ಲೋ ಅಥವಾ ಮೋಸದ ಮಾರ್ಗದಲ್ಲೋ ಇಂಡಿಯನ್ ಕ್ಯಾಪಿಟಲಿಸ್ಟನ್ನು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಎರಡನೇ ಅಂಶ. ಆದರೆ ಇನ್ನು ಮೂರನೇದಾಗಿ ಫಾರಿನ್ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಆ್ಯಂಡ್ ಶಿಪ್ಪಿಂಗ್ ಕಂಪನೀಸ್. ಸೊ ಅದಕ್ಕೂ ಕೂಡ ಭಾರತದಿಂದಲೇ ಹೋಗಬೇಕಾಗಿತ್ತು. ಸೊ ಅಲ್ಲಿರುವಂಥ ಬ್ಯಾಂಕಿಂಗ್ ಸಿಸ್ಟಮ್, ಆಮೇಲೆ ಇನ್ಶೂರೆನ್ಸ್ಗೆ, ಆಮೇಲೆ ಶಿಪ್ಪಿಂಗ್ ಸರ್ವಿಸಸ್ ಟು ಇಂಡಿಯಾ. ಸೊ ಇವೆಲ್ಲವೂ ಕೂಡ ಹ್ಯೂಜ್ ಪೇಮೆಂಟ್ಸ್ ಆಗಿತ್ತು. ಸೊ ಅದೆಲ್ಲವನ್ನು ಕೂಡ ಡ್ರೈನ್ ಆಫ್ ವೆಲ್ತ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇಟ್ ವಾಸ್ ನಾಟ್ ರಿಟರ್ನ್ಡ್ ಅಟ್ ಆಲ್. ಯಾವ ರೀತಿಯಲ್ಲೂ ಕೂಡ ಅದು ಭಾರತಕ್ಕೆ ಮತ್ತೆ ವಾಪಸ್ ಬರ್ತಿರ್ಲಿಲ್ಲ. ಹಾಗಾಗಿ ಸೊ ಇಟ್ಸ್ ಟೋಟಲಿ ದ ಡ್ರೈನ್ ಆಫ್ ವೆಲ್ತ್ ಆರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯನ್ ರಿಸೋರ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಷ್ಟೆಲ್ಲ ನಾವು ಡ್ರೈನ್ ಆಫ್ ವೆಲ್ತನ್ನು ನೋಡಿದ್ವಿ. ಆದರೆ ಅದು ಅದರದೇ ಆದಂತಹ ಕೆಲವು ಕಾನ್ಸಿಕ್ವೆನ್ಸಸ್ಸನ್ನು, ರಿಸಲ್ಟ್ಸನ್ನು, ಅದು ಪರಿಣಾಮವನ್ನು ಹೊಂದಿತ್ತು. ಏನದು ಅನ್ನುವಂಥದ್ದಾದರೆ ಮೊದಲನೇದಾಗಿ ಪಾವರ್ಟಿ ಆಫ್ ಪೀಪಲ್ ಆಫ್ ಇಂಡಿಯಾ, ಭಾರತದ ಜನರ ಬಡತನ. ಸೊ ಇಲ್ಲಿ ಎಲ್ಲವೂ ಕೂಡ ಬೇರೆ ಕಡೆ ಹೊರಟೋಗಿದೆ. ಈಗ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಜನರಿಗೆ. ಜನರು ಬಡತನದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಸೊ ಇದು ಒಂದನೇ ಪರಿಣಾಮ. ಆದರೆ ಎರಡನೇದಾಗಿ ಡಿಸ್ರಪ್ಷನ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಸಂಪೂರ್ಣ ನೆಲಕಚ್ಚಿದಂಥ ಒಂದು ಸಂದರ್ಭ. ಸೊ ಹೊಸದಾಗಿ ಎಲ್ಲವನ್ನೂ ಕೂಡ ಶುರು ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಮೂರನೇದಾಗಿ ರೂಯಿನ್ಸ್ ಆಫ್ ಆರ್ಟಿಸಾನ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮೆನ್. ಸೊ ಇಲ್ಲಿ ನಮ್ಮ ಕರಕುಶಲ ಕರ್ಮಿಗಳಿಗೆ ಎಷ್ಟು ಮಟ್ಟದ ಕಷ್ಟ ಬಂತು ಅನ್ನುವಂಥದ್ದಾದರೆ
ಕೆಲ ಸಂದರ್ಭಗಳಲ್ಲಿ ಅವರ ಏನು ಕರಕುಶಲ ಕಲೆಯನ್ನು ಹೇಗೆ ಅಳಿಸೋದು ಅನ್ನುವಂಥ ಸಂದರ್ಭದಲ್ಲಿ ಅವರನ್ನೇ ಕೊಂದು ಹಾಕಿರುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ಬಂಗಾಳದಲ್ಲಿ ಕಾಣ್ತಾ ಹೋಗ್ತೀವಿ. ಆಮೇಲೆ ಮಸ್ಲಿನ್ ಅನ್ನುವಂಥ ಒಂದು ಒಳ್ಳೆ ಕ್ವಾಲಿಟಿ ಕ್ಲಾತನ್ನು ಬಂಗಾಳದಲ್ಲಿ ತಯಾರಿ ಮಾಡಲಾಗ್ತಿತ್ತು. ಸೊ ಅವರ ಬೆರಳುಗಳನ್ನು ಕೈಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ಬ್ರಿಟಿಷರು ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅಂದರೆ ಈ ಮಸ್ಲಿನ್ ಬಟ್ಟೆ ಅನ್ನುವಂಥದ್ದು ಇಲ್ಲಿ ತಯಾರಾಗಲೇಬಾರ್ದು ಅನ್ನುವಂಥದ್ದು ಅವರ ಉದ್ದೇಶವಾಗಿತ್ತು ಅನ್ನುವಂಥದ್ದು. ಹಾಗೆ ಅಲ್ಲಿ ಆರ್ಟಿಸಾನ್ಸ್ ಮತ್ತು ಕ್ರಾಫ್ಟ್ಸ್ಮನ್ನು ದೇ ವರ್ ಸಫರ್ಡ್ ಲೈಕ್ ಎನಿಥಿಂಗ್ ಆ್ಯಂಡ್ ದೇ ಗಾಟ್ ರೂಯಿನ್ಡ್ ಬಿಕಾಸ್ ಆಫ್ ದ ಡ್ರೈನ್ ಆಫ್ ವೆಲ್ತ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಮೇಲೆ ನಂತರದ ಅಂಶ ಅಂತಂದರೆ ಸ್ಟ್ಯಾಗ್ನೇಷನ್ ಆ್ಯಂಡ್ ಡಿಟೀರಿಯೋರೇಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಇಲ್ಲಿ ಯಾವಾಗ ಅಲ್ಲಿ ಕೇವಲ ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆಯುವಂಥ ವಾಡಿಕೆ ರೂಢಿಗೆ ಬಂತು, ಅಂದರೆ ಇಂಡಿಗೋನೋ ಅಥವಾ ಇನ್ನೇನೋ ಅವರ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಅಂಶಗಳು. ಸೊ ಅಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಗಾಟ್ ಡಿಟೀರಿಯೋರೇಟೆಡ್ ಆ್ಯಂಡ್ ಸ್ಟ್ಯಾಗ್ನೆಂಟೆಡ್ ಅನ್ನುವಂಥದ್ದು, ಅಂದರೆ ನಿಂತಿರುವಂಥದ್ದು ಯಾವುದೇ ರೀತಿಯಾದಂಥ. ಆಮೇಲೆ ಮುಂದೆ ನಾವು ಅದನ್ನು ನೋಡ್ತೀವಿ, ಫ್ಯಾಮಿನ್ಸ್ ಉಂಟಾದಂಥದ್ದು, ಮ್ಯಾನ್ ಮೇಡ್ ಫ್ಯಾಮಿನ್ಸ್. ಸೊ ಬಿಕಾಸ್ ಆಫ್ ದ ಡಿಟೀರಿಯೋರೇಷನ್ ಆಫ್ ಅಗ್ರಿಕಲ್ಚರ್ ಮೋಸ್ಟ್ ಆಫ್ ದ ರೀಜನ್ಸ್ ಆಫ್ ಇಂಡಿಯಾ ದೇ ಅಂಡರ್ವೆಂಟ್ ಫ್ಯಾಮಿನ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದು ಇನ್ನೊಂದು ಅಂಶ. ಇನ್ನು ಇಂಪವರಿಶ್ಡ್ ಪೆಸೆಂಟ್ರಿ, ಯಾವಾಗ ಅಗ್ರಿಕಲ್ಚರ್ ಅನ್ನುವಂಥದ್ದು ಲಾಸ್ಟ್ ಇಟ್ಸ್ ಇಂಪಾರ್ಟೆನ್ಸ್, ಸೊ ಆವಾಗ ಆಬ್ವಿಯಸ್ಲಿ ಕಮ್ಯುನಿಟಿ ಕಾಲ್ಡ್ ಪೆಸೆಂಟ್ರಿ ಇಟ್ ಗಾಟ್ ಇಂಪವರಿಶ್ಡ್, ದೇ ಬಿಕೇಮ್ ವೆರಿ ಪೂರ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಔಟ್ಫ್ಲೋ ಆಫ್ ಕ್ಯಾಪಿಟಲ್ ಆ್ಯಂಡ್ ಇಟ್ಸ್ ಪಾಸಿಟಿವ್ ಟು ಅಂಡರ್ಟೇಕ್ ಪಬ್ಲಿಕ್ ವರ್ಕ್ಸ್. ಸೊ ಇಲ್ಲಿ ಸಂಪತ್ತನ್ನು ತೆಗೆದುಕೊಂಡು ಹೋದರು, ಆದರೆ ಅದನ್ನು ಯಾವ ಪಬ್ಲಿಕ್ ವರ್ಕ್ಗೂ ಕೂಡ ಇಲ್ಲಿ ಬಳಸಲಾಗಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಬ್ಯಾಕ್ವರ್ಡ್ನೆಸ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಸೊ ಆಬ್ವಿಯಸ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ಇಂಡಸ್ಟ್ರೀಸ್ ಯಾವಾಗ ಬ್ಲೂಮ್ ಆಗ್ತಿತ್ತು, ಸೊ ಅಂಥ ಸಂದರ್ಭದಲ್ಲಿ ಅವರು ಇಲ್ಲಿನ ಇಂಡಸ್ಟ್ರೀಸ್ಗೆ ಯಾವುದೇ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ದಟ್ ಟು ಇಟ್ ವಾಸ್ ಆಲ್ ಕಾಟೇಜ್ ಇಂಡಸ್ಟ್ರಿ. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಯಾವುದೇ ಪ್ರಾಮುಖ್ಯತೆ ಸಿಗಲಿಲ್ಲ. ಜೊತೆಗೆ ಇಂಡಿಯನ್ ಇಂಡಸ್ಟ್ರೀಸ್ ಗಾಟ್ ಬ್ಯಾಕ್ವರ್ಡ್ನೆಸ್ ಅನ್ನುವಂಥದ್ದು ಇಲ್ಲಿ ಒಂದು ಪ್ರಮುಖವಾದಂಥ ಅಂಶವಾಗುತ್ತೆ. ಇನ್ನು ಕೊನೆಯದಾಗಿ ಚೈನ್ ಆಫ್ ಫ್ಯಾಮಿನ್ಸ್, ನಾನು ಈಗಾಗಲೇ ಹೇಳಿದಾಗೆ ಏನೋ ಒಂದಕ್ಕೆ ಒಂದು ಲಿಂಕ್ ಆಗಿ ಸುಮಾರು 17 ಬರಗಾಲವನ್ನು ಭಾರತ ನೋಡಬೇಕಾಗಿ ಬರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ 1859 to 1909 ಈ ಸಮಯದ ಮಧ್ಯದಲ್ಲಿ ಸುಮಾರು 17 ಫ್ಯಾಮಿನ್ಗಳು, ಬರಗಾಲಗಳು ಭಾರತಕ್ಕೆ ಅಪ್ಪಳಿಸಿದ್ವು ಅನ್ನುವಂಥದ್ದು. ಜೊತೆಗೆ ಅದರ ಸಂದರ್ಭದಲ್ಲಿ ಸುಮಾರು 55 ಲಕ್ಷ ಜನರನ್ನು ಭಾರತ ಕಳ್ಕೋಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಇಷ್ಟೆಲ್ಲ ಪರಿಣಾಮಗಳು, ತೀವ್ರವಾದಂಥ ಪರಿಣಾಮಗಳು ಡ್ರೈನ್ ಆಫ್ ವೆಲ್ತ್ ಅನ್ನುವಂಥ ಒಂದೇ ಒಂದು ಅಂಶದಿಂದ ಉಂಟಾಯಿತು ಅನ್ನುವಂಥದ್ದು. ಅದರಿಂದ ಹೊರಬರಬೇಕಾದ್ರೆ ಭಾರತಕ್ಕೆ ತುಂಬ ಸಮಯನೇ ಹಿಡಿತು ಅನ್ನುವಂಥದ್ದನ್ನು ನಾವಿಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶವಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಕನಾಮಿಕ್ ನ್ಯಾಷನಲಿಸಮ್ ಆ್ಯಂಡ್ ಡ್ರೈನ್ ಆಫ್ ವೆಲ್ತ್. ಸೊ ಥ್ಯಾಂಕ್ ಯು ವೆರಿ ಮಚ್.